I was telling about plinth area now. So ಹಾ if complete built-up area ಅಥವಾ plinth area ಫೈಂಡ್ ಮಾಡಬೇಕಾದ್ರೆ ಈ ತರ ರೆಕ್ಟಾಂಗಲ್ ಹಾಕೋತೀವಿ. ಸಮ್ಟೈಮ್ಸ್ ಏನಾಗುತ್ತೆ ಬರೀ ಸ್ಟೇರ್ ಕೇಸ್ ಅಷ್ಟೇ ಪ್ಲಿಂತ್ ಏರಿಯಾ ಫೈಂಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಈ ತರ ರೆಕ್ಟಾಂಗಲ್ ಹಾಕೊಂಡು ಇದ್ರದ್ದು ಏರಿಯಾ ಅಂದ್ರೆ ಗೋ ಟು ಪ್ರಾಪರ್ಟೀಸ್, ದೆನ್ ವಿಲ್ ಗೆಟ್ ದ ಏರಿಯಾ ಅಂಡರ್ ಏರಿಯಾ ಸೆಕ್ಷನ್. ಸೊ 112 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ಹ್ಮ್ and then this is all about how to start with the sanction plan. Sometimes ಯಾವ ತರ ಇರುತ್ತೆ ಅಂದ್ರೆ half will be for the parking and rest will be for, see like this, half parking ಇರುತ್ತೆ, ಇನ್ನು half 1 BHK ಅಷ್ಟೇ ಮಾಡೋದಿರುತ್ತೆ. ಆಮೇಲೆ ಹ್ಮ್ ನೆಕ್ಸ್ಟ್ ಇದು 2 BHK, ಫೈನ್ 2 BHK. ಸಮಟೈಮ್ಸ್ ಏನಾಗುತ್ತೆ you can't, you will not be able to have a kitchen in the southeast corner. ಸೊ ಅವಾಗ ಏನಾಗುತ್ತೆ ಯು ಕ್ಯಾನ್ ಹ್ಯಾವ್ ಇದ್ರದ್ದು ಎಡ್ಜಸ್ ಅಂಡ್ ಡಯಾಗನಲ್ ಎಡ್ಜಸ್ ಅಂತ ಯಾವ್ದು ಇರುತ್ತೆ ನಾರ್ತ್ ವೆಸ್ಟ್. ಸೊ ಯು ಕ್ಯಾನ್ ಹ್ಯಾವ್ ಕಿಚನ್ ಇನ್ ಸೌತ್ ಈಸ್ಟ್ ಆರ್ ನಾರ್ತ್ ವೆಸ್ಟ್, ಬಟ್ ಪ್ರಿಫರಬಲಿ ಆರ್ ಯು ಶುಡ್ ಬಿ ಹ್ಯಾವ್ ಅ ಕಿಚನ್ ಇನ್ ದ ಸೌತ್ ಈಸ್ಟ್ ಕಾರ್ನರ್. ಸೊ ಇದೇನೋ ಅಗ್ನಿ ಮೂಲೆ ಇರುತ್ತಲ್ಲ, ಸೊ ಇಲ್ಲೇ ಕಿಚನ್ ಇರ್ಬೇಕಂತ ಹೇಳೋದು. ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ನಾವು ಜಸ್ಟ್ ವಾಕಿಂಗ್ ಆರ್ಡರ್ ಬದನೆಲ್ಲ ಇದ್ರಲ್ಲಿ ಕೊಡಲ್ಲ, ಸ್ಯಾಂಕ್ಷನ್ ಪ್ಲಾನ್ ಅಲ್ಲಿ ಏನು ಕೊಡಲ್ಲ. ಓಕೆ, ನಾವು ಹ್ಮ್ ಏನ್ ಆರ್ಕಿಟೆಕ್ಚರಲ್ ಫಾರ್ಮ್ಯಾಟ್ ಇದೇನಿದೆಲ್ಲ ಇದು ನಮ್ದು ಆರ್ಕಿಟೆಕ್ಚರಲ್ ಫಾರ್ಮ್. ಸ್ಯಾಂಕ್ಷನ್ ಪ್ಲಾನ್ ಫಾರ್ಮ್ಯಾಟ್ ಇದು ನಮ್ದು ಆರ್ಕಿಟೆಕ್ಚರಲ್ ಫಾರ್ಮ್ಯಾಟ್. ಇದ್ರೊಳಗೆ ಪ್ರತಿ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ. ಓಕೆ, ದಿಸ್ ಇಸ್ our architectural format. This is our sanction form. I mean, sanction plan in meters format. Is one the sanction plan in feet format. So everything has got lot of you have to follow some rules which is set by Archimedes. Okay. And ಈಗ ನೆಕ್ಸ್ಟ್ ಇದನ್ನ ಚೇಂಜ್ ಮಾಡೋದಿದೆ. ಈಗ ನಾವು ಮುಂಚೆ ಅವ್ರು ಹೇಳಿರೋ ಪ್ರಕಾರ ನಮ್ಗೆ ಏನ್ ಹೇಳಿದ್ರು, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಕಂಪ್ಲೀಟ್, ದೆನ್ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರು ರಿಕ್ವೈರ್ಮೆಂಟ್ಸ್. ಬಟ್ ಹೌ ನೌ ವಾಟ್ ದೇ ಆರ್ ಸೇಯಿಂಗ್ ಇಸ್ ಯು ನೀಡ್ ಟು ಡೂ ಸ್ಟ್ರೇಟ್ ಫ್ಲೋರ್ ಪ್ಲಸ್ 3 ಫ್ಲೋರ್ಸ್. ಇದೀಗ ಏನಾಗುತ್ತೆ ಸ್ಟ್ರೇಟ್ ಫ್ಲೋರ್ ಆಗುತ್ತೆ. 3 ಆಗ್ಬೇಕು. ಸೊ ಇಟ್ಸ್ ಆಲ್ರೆಡಿ ಸೆಟ್. ಒಂದ್ ಮಾಡಿದ್ರೆ ಎಲ್ಲಾನು ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಇದನ್ನ ಡಿಲೀಟ್ ಮಾಡ್ತೀನಿ. ನಂಗೆ ಒನ್ ಬಿ ಎಚ್ ಕೆ ಇಲ್ಲ 2 BHK ಯಾಕೆ ಚಲೋ ಫಿಟ್ ಆಗ್ತೈತೆ ನಾನು ನೋಡ್ಬೇಕು. ಸೊ ದಿಸ್ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಅಷ್ಟೇ. ಡ್ಯೂಪ್ಲೆಕ್ಸ್ ಅಂದ್ರೆ ಇನ್ನ ಒಂದು ಇಂಟರ್ನಲ್ ಸ್ಟೇರ್ ಕೇಸ್ ಆಗ್ತಿಲ್ಲ. ಸೊ ನಾವು ಡ್ಯೂಪ್ಲೆಕ್ಸ್ ಹ್ಯಾಸ್ ಬಿನ್ ಚೇಂಜ್. ಇದೆಷ್ಟಿದೆ 1.8 ಇದೆ, 1.8 ಮೀಟರ್ಸ್ ಅಂದ್ರೆ ಎಷ್ಟು ಆತ. You can use Google for conversion. That will be like 3 point something. 3 feet is rough calculation ಅಂದ್ರೆ 1.8 into 3. So it is 5.9, nearly 6 feet ಇದೆ. ಬಟ್ ಅಷ್ಟೇ ಸಾಕಾಗಲ್ಲ ನಂಗೆ. ಬಂದು ಅಟ್ಲೀಸ್ಟ್ ಟೂ ಬೆಡ್ರೂಮ್ಸ್ ಅದನ್ನ ಫಿಟ್ ಮಾಡ್ಬೇಕಿಲ್ಲಿ. ಓಕೆ, ಇಲ್ಲಿ ಮೇನ್ ಡೋರ್ ಹಾಕಿದ್ವಿ ಬಿಕಾಸ್ ನಾರ್ತ್ ಇದೆಯಲ್ಲ, ಇದು ಈಸ್ಟ್. ಮೇನ್ ಡೋರ್ ಬಂದು ಒಂದ್ ನಾರ್ತಿಗೆ ಹಾಕ್ಬೇಕಾ ಇಲ್ಲ ಅಂದ್ರೆ ಈಸ್ಟಿಗೆ ಹಾಕ್ಬೇಕು. ಪ್ರಿಫರಬಲಿ ಅಟ್ ದ ಈಸ್ಟ್. ವಿ ಕ್ಯಾನ್ ಹ್ಯಾವ್ ಅ ಮೇನ್ ಡೋರ್ ಅಟ್ ವೆಸ್ಟ್, ಬಟ್ ವಿ ಶುಡ್ ಹ್ಯಾವ್ ಅನ್ adjacent ಡೋರ್ ಇನ್ ದ ಈಸ್ಟ್ so that it ಹ್ಮ್ will balance the vastu vastu. Okay, so since this is north, this will be the north ಆದರೆ ಇದು south east corner. So this is the kitchen. This position is right. Now here will be having a master bedroom. ಇಲ್ಲಿ ಹ್ಮ್ ಲಿವಿಂಗ್ ಇದೆಲ್ಲ ನಾವು ವಿಲ್ ಬಿ ಚೇಂಜಿಂಗ್ ದಿಸ್ ಒನ್. ಇದು ಲಿವಿಂಗ್ ನ ಇಲ್ಲಿ ಹಾಕ್ತೇನೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಹಾಕೋತೇನೆ. ಸೊ ಐ ಜಸ್ಟ್ ಸೆಲೆಕ್ಟ್ ದಿಸ್ ಒನ್ ಅಂಡ್ ದೆನ್ ಸ್ಟ್ರೆಚ್. ಎಸ್, ಎಂಟರ್. ಇದನ್ನ ನಾನು ಹೇಗೆ ಮಾಡ್ಕೋತೇನೆ. ಸೊ ಇದು ಕಾಮನ್ ಇಲ್ಲಿ ನಂಗೆ ಬೇಡ ಅಂತ. ಸೊ ಐ ಜಸ್ಟ್ ಡಿಲೀಟ್ ದಿಸ್. ಐ ಟ್ರಿಮ್. ಓಕೆ, ಹಾ ಇಲ್ಲಿ ನನ್ಗೆ ಪ್ರಾಬ್ಲಮ್ ಆಗತೈತಿ. ಇಲ್ಲಿ ನೋಡಿ, ಇಲ್ಲೇ ಮೇನ್ ಡೋರ್, ಇಲ್ಲಿ ಕಿಚನಿಗೆ ಎಂಟ್ರಿನ ಕೊಡ್ಬೇಕು. ಸೊ ಆಗತ್ತಿಲ್ಲಲ್ಲ, ಅವಾಗ ಏನ್ ಮಾಡ್ಬೇಕು, ಮೇನ್ ಡೋರ್ನ ಶಿಫ್ಟ್ ಮಾಡ್ಕೋತೇನೆ ನಾನು ಆ ಕಡೆ, ಲೈಕ್ ಮೇನ್ಲಿ ನಿಯರ್ಲಿ ಅಟ್ ದ ನಾರ್ತ್ ಈಸ್ಟ್ ಕಾರ್ನರ್ ಕಡೆ.
So I'll just trim this one and I'll place the main door here. Okay. Here I should be having 0.7 ಇಲ್ಲ 0.9 ಇರ್ಬೇಕು in meters. Okay, and then I'll close this one. ಫಿಲ್ಲೆಟ್ ಯೂಸ್ ಮಾಡಬೇಕು ಅಂದ್ರೆ ಕೆಲಸ ಫಾಸ್ಟ್ ಆಗುತ್ತೆ. This will be like this will be having the main door opening, and here we can have a kitchen. ಇಲ್ಲಿ ಕಿಚನ್ ಬರುತ್ತೆ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, and this living is 3.61 by 5. 5 ಅಂದ್ರೆ ಎಷ್ಟಾಗುತ್ತೆ? 5 3 is 15, ನಿಯರ್ಲಿ 16 feet ಬರುತ್ತೆ. 16 feet by 3.11 by 16. This will be a huge living here. But here it is 3.34 by 3.68. Nearly 11 by 11 or 11 by 10 feet 6 inches. That's fine to have it. Or else ಇಲ್ಲಿ ನಾ ಇನ್ನೂ ಒಂದು ರೂಮ್ ಅಕೊಮಡೇಟ್ ಮಾಡಕ್ ಹೋದ್ರು ಏನಾಗುತ್ತೆ, ಲಿವಿಂಗ್ ಸಣ್ಣದಾಗ್ತೈತಿ ಮತ್ತು ಬೆಡ್ರೂಮ್ ಕೂಡ ಸಣ್ಣದಾಗ್ತದೆ. 16 feet ದಾಗ ಬರೀ 6 inches ಅಷ್ಟೇ ಉಳಿತದೆ. ಅಟ್ಲೀಸ್ಟ್ ಇಫ್ ವಿ ಆರ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ ಒನ್ ಬೆಡ್ರೂಮ್ ಹಿಯರ್, ಸೊ ಸ್ಪೇಸ್ ಕನ್ಸ್ಟ್ರೇನ್ ಇರೋದ್ರಿಂದ ಚೇಂಜ್ ಮಾಡ್ತೇನೆ. ಬೇಡ ನಂಗೆ ಒಂದು ಬೆಡ್ರೂಮ್ ಸಾಕಂತ. ಯು ಆರ್ I mean, you are the judgmental. You have to take the judgment. Okay. Sometimes they will be asking for 2 BHK itself. ಅವಾಗ ನೀ ಪ್ರಾಪರ್ಲಿ ಥಿಂಕ್ ಮಾಡಿ ಮಾಡಬೇಕಾಗುತ್ತೆ. Now it's left to me like whether to have 1 BHK or 2 BHK. Northwest, or else what I'll do is I'll just mirror this one. I'll just mirror and have the toilet at the northwest corner. This is ಎಷ್ಟಿದೆ? 1.73 ಇದೆ. So offset 1.73. I'll move it. ಅಲ್ಲೇ ಅದಕ್ಕೆ ಟಾಯ್ಲೆಟ್ ಪ್ಲೇಸ್ಮೆಂಟ್ ಹಾಕ್ತಿಲ್ಲ ಅಂದ್ರೆ ಅದು ಲಿವಿಂಗ್ ಅಲ್ಲೇ ಬರುತ್ತೆ. ದಟ್ ಡಸನ್ ಅಪೀಲ್ ಗುಡ್. ಸೊ ಅದು ಬೇಡ. ನಾವು ವಾಶ್ರೂಮ್ ನಾರ್ತ್ ವೆಸ್ಟ್ ಕಾರ್ನರಿಗೆ ಹಾಕಿದೆ. ಸೊ ದಿಸ್ ಇಸ್ ಫೈನ್ ನೌ. And what I'll do is I'll just move a main door a little bit. And also I'll ಇದನ್ನ ಇನ್ನೂ ಸ್ವಲ್ಪ ಮೂವ್ ಮಾಡ್ತೇನೆ. So that we can place the TV unit at least. Tara. Now trim the junctions. Okay. Now also it is the same. 3.61 is on the 3.34 and 3.68. 4. Master bedroom. So I should give D1. Okay. And I'll render this one. So this is first floor. No, this is ground floor. We have to place the windows now. And also while doing window placement or anything like that, we have to make sure that it is not against Vastu. See, this is not against Vastu now.
ಈಗ ನೋಡಿ ವಾಸ್ತು ಅಂದ್ರೆ ಏನಂತ ಇಲ್ಲಿ ನೋಡಿ, ಇಲ್ಲಿ ಓಪನಿಂಗ್ ಇಲ್ಲಿದೆ. ಸೊ ವೆಂಟಿಲೇಟರ್ ಓಪನಿಂಗ್ ಹಿಂಗ್ ಬಂದಿದೆ. ಸೊ ದಿಸ್ ಇಸ್ ಅಗೇನ್ಸ್ಟ್ ವಾಸ್ತು. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಮೂವ್ ಇಟ್. Opening ಮುಂದ್ಗಡೆ full completely, it should be either closed or it should be completely open, like Hmm. that. Okay. Huh. Ignore this is the opening. Now it is completely wall. So that's fine. And here also what I'll do is I'll just move it till here. So ಇಲ್ಲಿ ಏನು ವಾಸ್ತು ಕುತ್ತು ಬಂದಂಗೇನೂ ಆಗಿಲ್ಲ. ಓಕೆ. ಇಲ್ಲಿ ಒಂದು ಕಿಚನ್ ಈಸ್ಟ್ ಇಲ್ಲಿದೆಯಲ್ಲ, ಸೊ ಒನ್ ಮೋರ್ ವಿಂಡೋ ಐ ಬಿ ಪ್ಲೇಸಿಂಗ್ ಇಟ್ ಹಿಯರ್. W2. If you can decide whether to have W2 or W1 because ಎರಡದು size different ಇದೆ. I'll place it here. ಈಗ ನೋಡಿ, ಈಗ ನಾ ಇದೇನ್ ಹಾಕಿದೆ ಅಲ್ಲ, ಇದ ವಾಸ್ತು ಅಗೇನ್ಸ್ಟ್ ಇದೆ ಬಿಕಾಸ್ ಇಲ್ಲಿ ಹಾಫ್ ಆಫ್ ದ ವಿಂಡೋ ಓಪನಿಂಗ್ ಅಷ್ಟೇ ಎಂಟ್ರೆನ್ಸ್ ಆಗ್ತಿದೆ. ಸೊ ವಾಟ್ ಐ ಡೂ ಇಸ್ ಐ ಜಸ್ಟ್ ಮೂವ್ ಇಟ್ ಲೈಕ್ ದಿಸ್. ಸೊ ದಿಸ್ ಈಸ್ ನೌ ದ ವಾಸ್ತು ಈಸ್ ಫೈನ್. ನೌ ಇಟ್ಸ್ ಗುಡ್ ಟು ಗೋ ಅಂತ. Okay. Hmm. Will note it. Sometimes the text will be like it will not be aligned properly. So you have to make sure that everything is proper. Kitchen ಆಯ್ತಾ, living ಆಯ್ತಾ. 1.75, 1.8. See, your dimension is also not proper. Okay, 1.80 by 1.73. So what we'll do is we'll just move this one here. Okay. So now Huh. this is proper with the windows and ventilator is done. Text has been written. Okay. Or what Huh. we'll do is we'll move this one till here. No, it's fine. 11. Okay, so this is now ground floor. They have asked for G plus 2. First floor. This is tilt floor plan. First, this is ground floor. First floor. This one is second floor with 1 BHK. Second floor. Fine. Huh. ಆಮೇಲೆ ಈಗ ಏನ್ ಮಾಡ್ತೀವಿ ಅಂದ್ರೆ ನಾವು PDF ಒಂದೊಂದು PDF ಮಾಡ್ಕೊಂಡು ಕುಂತ್ರೆ ಟೈಮ್ ಆಗುತ್ತೆ. ಸೊ ಅದಾಗ ಏನ್ ಮಾಡ್ತೀವಿ, TPL ಅಂತ ಹೇಳಿ ಒಂದು ಟೂಲ್ ಇದೆ, TPL DNM ಅಂತ. ಅದನ್ನ ನಿಮ್ಗೆ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಡ್ತಾರೆ ಸರ್. ಸೊ ಅವಾಗ ಏನ್ ಮಾಡ್ಬೇಕು ನೀನು, TPL ಎಂಟರ್ ಆರ್ ಸ್ಪೇಸ್ ಬಾರ್ ಹೊಡಿಬೇಕು. ಸೊ ಇದನ್ನೆಲ್ಲ ಸೆಟ್ ಮಾಡ್ಬೇಕು. ಡ್ರಾಯಿಂಗ್ ಟು PDF, ISO ಎಕ್ಸ್ಪ್ಯಾಂಡ್ A4 210 by 297, ಆಮೇಲೆ AI LWTY ಆಬ್ಜೆಕ್ಟ್ಸ್, ಇದನ್ನು ಸರ್ ನಿಮ್ದು ಲ್ಯಾಪ್ಟಾಪ್ ಹಾಕೊಡ್ತಾರೆ. ಸೊ ದೇ ವಿಲ್ ಬಿ ಆಸ್ಕಿಂಗ್ ಅ ಲೇಯರ್, ಯಾವ ಲೇಯರ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಪಿಕ್ ಅ ಲೇಯರ್ and select this one. Okay, so it is saying boundaries. Now what you have to do is you have to mention where to save it, and then whether to go from left to right or top to bottom. You have to say, I mean, you have to feed, and then plot offset center ಇದಂತ ಹಾಕಬೇಕು. So next what you have to do is print. They'll ask select the objects. So select the entirely from left to right, then enter or space. ಸೊ ಇದು PDF 4 PDF ಒಮ್ಮಗಲೇ ಆಯ್ತು. ನಾವು ಇದನ್ನ 4 PDF ನ ಮರ್ಜ್ ಮಾಡ್ಬೇಕು. ಸೊ ಹೌ ಯು ವಿಲ್ ಮರ್ಜ್? Select tab, then there is a website called I Love PDF. So click on it.
then merge PDF. You can write down if you want. Okay. हाँ I love PDF, then click on it, merge PDF, select the PDF files. So for me it is like it will be saving in this name itself. So 9 by 12. Just type 9 by 12, enter. So 1, 2, 3, 4. These are the four files what I have to make a PDF of. So 4, 3, 2, 1. Arrange it in the order 1, 2, 3, 4. Okay. And then merge PDF. Download the merged. That's it. It will merge all the individual PDFs into one single PDF. Okay. This is how we'll be doing the sanction plan. Sometimes it will be similar. Sometimes if it is a duplex, then you have to do it like this. This is the duplex. We have to give one internal staircase. But the thing is, while doing the plan, you should think and do because sometimes ಏನಾಗತ್ತಂದ್ರೆ ಹಂಗೆ ಬ್ಲೈಂಡ್ಲಿ ಮಾಡಕ್ ಹೋಗ್ತೇವಲ್ಲ ಬಟ್ ಪ್ಲಾನ್ हम्म ದಟ್ ವೇ ಇಸ್ ನಾಟ್ ಅಕ್ಸೆಪ್ಟಬಲ್. ಓಕೆ ಸ್ವಲ್ಪ ಥಿಂಕ್ ಮಾಡಿ ಏನು ಎಲ್ಲಿ ಬಂದ್ರೆ ಹೇಗ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಬೇಕು. ಇಲ್ಲಿ ಸ್ಪೇಸ್ ಇದೆ ಅಂತ ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಡಕ್ ಬರಲ್ಲ ಬಿಕಾಸ್ ವಿ ನೀಡ್ ಸಮ್ ಸ್ಪೇಸ್ ಟು ಎಂಟರ್ ದ ಸ್ಟೇರ್ ಕೇಸ್. ವಿ ನೀಡ್ ದಟ್ ಪ್ಯಾಸೇಜ್ ಟು ಎಂಟರ್ ದ ಸ್ಟೇರ್ ಕೇಸ್. ಓಕೆ ಹಂಗೆ हाँ ಬ್ಲೈಂಡ್ಲಿ ಮಾಡಿದ್ರೆ it's not worth it. Okay, just make sure that you keep everything like vastu, the columns, and also while doing the columns, what you have to do is this is one file. I, what you have to do is say I want a columns for this one. These are individual, but you don't make it individual. Okay, you should always make the columns in block like this. ಈಗ ನೋಡಿ ಅಲ್ಲಿ ಆದ್ರೂ ಕಾಪಿ ಮಾಡ್ತೀವಿ ದಿಸ್ ಇಸ್ ದ ಫೈಲ್ ದಿಸ್ ಇಸ್ ದ ಕಾಲಮ್ಸ್ ಐ ನೀಡ್ ಸೊ ಐ ಜಸ್ಟ್ ಕಾಪಿ ವಾಟ್ ಐ ಡೂ ಇಸ್ ಸೆಲೆಕ್ಟ್ ಇಟ್ ಐ ಮೇಕ್ ಅ ಎಕ್ಸ್ಪ್ಲೋಡ್ ಆಫ್ ದ ಕಾಲಮ್ಸ್ ಎಕ್ಸ್ಪ್ಲೋಡ್ ಮಾಡಿ ಮತ್ತೆ ಬ್ಲಾಕ್ ಮಾಡಿ ರೀನೇಮ್ ಮಾಡ್ಬೇಕು ಏನ್ ಮಾಡ್ಬೇಕು ಎಂಟರ್ ಎಂಟರ್ ಅಲ್ಲಿ ನಿಂಗೆ ಏನ್ ಯಾವ ಕ್ಲೈಂಟ್ ನೇಮ್ ಇರ್ತಿತ್ತಲ್ಲ ಸೇ ಮಾಡರ್ಸಿ ಅವ್ರದ್ದು ನೇಮ್ ಬಂದು ಜಿತೇಂದ್ರ ಇತ್ತು ಸೊ ಏನ್ ಮಾಡ್ತೀವಿ JIT ಸ್ಪೇಸ್ ಕಾಲಮ್ ದಟ್ಸ್ ಇಟ್ ನೀನು ಬ್ಲಾಕ್ ರೀನೇಮ್ ಮಾಡ್ಬೇಕು ಅಂಡ್ ದೆನ್ ಲೇಟರ್ ಯು ಹ್ಯಾವ್ ಟು ಎಡಿಟ್ ದ ಕಾಲಮ್ಸ್ ದಿಸ್ ಇಸ್ ಆಲ್ರೆಡಿ ದ ಎಕ್ಸಿಸ್ಟಿಂಗ್ ಕಾಲಮ್ ಸೊ ವಿ ಆರ್ ನಾಟ್ ಏಬಲ್ ಟು ಮೂವ್ ದಿಸ್ ಕಾಲಮ್ ಎನಿವೇರ್ ದಿಸ್ ಇಸ್ ಹೀಗೆ ಕಾಲಮ್ಸ್ನ ಎಡಿಟ್ ಬ್ಲಾಕ್ ಅಲ್ಲೇನೆ ಎಡಿಟ್ ಮಾಡಬೇಕು ಯು ಹ್ಯಾವ್ ಟು ಗಿವ್ ದ ಸೆಪರೇಟ್ ಬ್ಲಾಕ್ಸ್ ಫಾರ್ ಸೆಪರೇಟ್ ಕ್ಲೈಂಟ್ಸ್ हम्म ಸೊ ದಿಸ್ ಇಸ್ ಆಕಾಶ್ ಸಮ್ಮನ್ ವಿಲ್ ಬಿ ನೇಮ್ ಸಮಥಿಂಗ್ ಎಲ್ಸ್ ಸೊ ಅವಾಗ ಏನ್ ಮಾಡ್ಬೇಕು ಇದನ್ನೇ ಕಾಲಮ್ ಯೂಸ್ ಮಾಡ್ಬೇಕು ಬಟ್ ಏನ್ ಮಾಡ್ಬೇಕು ಬ್ಲಾಕ್ ನ ಎಕ್ಸ್ಪ್ಲೋಡ್ ಮಾಡಿ ರೀನೇಮ್ ಮಾಡಿ ಇನ್ನೊಂದ್ಸಲಿ ಬ್ಲಾಕ್ ಮಾಡ್ಬೇಕು ಆರೆಲ್ಸ್ ಏನಾಗುತ್ತೆ ಈಗ ಸಪೋಸ್ ನಾವು ಇದೇ ಫೈಲ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ತಿದ್ವಿ ಅಥವಾ ಇದೇ ಫೈಲ್ ಅಲ್ಲಿ ಅವ್ರದ್ದು ಡ್ರಾಯಿಂಗ್ಸ್ ಇದ್ರಲ್ಲಿ ಹಾಕಿದ್ರೆ ಈ ಕಾಲಮ್ಸ್ ಎಲ್ಲ ಮೂವ್ ಆಗ್ಬಿಡತ್ತೆ ಇದೇನ್ ಕಾಲಮ್ಸ್ ಇದೆ ಅಲ್ಲ ಈ ಕಾಲಮ್ಸ್ನು ಎಲ್ಲಾನು ಔಟ್ ಆಫ್ ದ ಆರ್ಡರ್ ಹೋಗ್ಬಿಡುತ್ತೆ ಈ ಕಾಲಮ್ಸ್ ಎಲ್ಲಾನು ಚೇಂಜ್ ಆಗ್ಬಿಡುತ್ತೆ ಸೊ ಇಟ್ ಶುಡಂಟ್ ಹ್ಯಾಪನ್ ಇದು ನೋಡಿ ಎಲ್ಲ ಒಂದೇ PDF ಅಲ್ಲಿ ಬಂತು ಸೈಡ್ ನಂಬರ್ ಬಂತ ಕರೆಕ್ಟ್ ಇದೆ ಪ್ಲಿಂತ್ ಏರಿಯಾ ಬಂತ ಕರೆಕ್ಟ್ ಇದೆ ಸೊ ಯು ಹ್ಯಾವ್ ಟು ಚೆಕ್ ಸ್ಟಿಲ್ಟ್ ಫ್ಲೋರ್ ಪ್ಲಾನ್ ಗ್ರೌಂಡ್ ಫ್ಲೋರ್ ಪ್ಲಾನ್ ಇದು ಮಾಸ್ಟರ್ ಬೆಡ್ರೂಮ್ ಬಂತ ನಾರ್ತ್ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಸೌತ್ ಈಸ್ಟ್ ಕಿಚನ್ ಬಂತ ಓಕೆ ದಿಸ್ ಇಸ್ ಫೈನ್ ಅಂತ ಓಕೆ हाँ ಫಸ್ಟ್ ಫ್ಲೋರ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಓಕೆ ಆಮೇಲೆ ಇದನ್ನ ಸೆಂಡ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಡೌನ್ಲೋಡ್ಸ್ ಅಲ್ಲಿ ಬರುತ್ತದು ಅವಾಗ ಏನ್ ಮಾಡ್ಬೇಕು ಇದನ್ನ ರೀನೇಮ್ ಮಾಡಿ ಕಳಿಸ್ಬೇಕು I have to rename this one. Teaching the sanction plan. Okay, understood? हाँ Understood, Pavitra? हाँ Okay. If you have